ಮಾಸ್ ಅವತಾರ ಅಂದರೆ ಅದಕ್ಕೆ ಸಿದ್ಧತೆ ಕೂಡ ಹಾಗೇ ಇರಬೇಕು. ಹೇಗೆ ಇಲ್ಲೆಲ್ಲವೂ ಐ ಥಿಂಕ್ ನಂಗೆ ಗೊತ್ತಿರೋ ಪ್ರಕಾರ ಎಲ್ಲವೂ ತೀರಾ ಭಿನ್ನವೇ. ಎಲ್ಲೂ ಕೂಡ ಆಗದಂತಹ ಹೊಸ ಪ್ರಯತ್ನಗಳನ್ನು KD ಸಿನಿಮಾದಲ್ಲಿ ನಾವು ಕಾಣಬಹುದು ಅನ್ನೋದು ಸಿಕ್ಕಿರುವಂತಹ ಮಾಹಿತಿ. ಸೊ ಹೇಗಿತ್ತು ಸರ್ ಸೆಟ್ಟಲ್ಲಿ, ಹೇಗಿತ್ತು ಫೀಲ್ಗಳು? ಯಾವುದಾದ್ರು ಬೆಸ್ಟ್ ಮೆಮೊರಿ ನಾನು ಎಲ್ಲೂ ಶೇರ್ ಮಾಡಿಲ್ಲ ಗುರು, ನಿಮ್ಮ ಹತ್ರ ಹೇಳ್ತೀನಿ ಅಂತಿದ್ರೆ ಹೇಳ್ಕೋಬಹುದಾ ಅಂತ ಹೇಳಿ. ಇಲ್ಲ, ನೀವು ಹೇಳ್ದಂಗೆ ಎಲ್ಲರ ಹಾರ್ಡ್ ವರ್ಕ್ ಆ್ಯಂಡ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಈಗ ನಿಮಗೆ ಕೊರಿಯೋಗ್ರಾಫರ್ಸ್ ಬಂದು ಅವ್ರ ಟೈಮ್ ಕೊಟ್ಟಿದ್ದಕ್ಕೇ ಅಲ್ವಾ ಅಷ್ಟು ಚೆನ್ನಾಗಿ ನಿಮ್ಗೆ ಸಿಗ್ನೇಚರ್ ಸ್ಟೆಪ್ಸ್ ಎಲ್ಲ ಚೆನ್ನಾಗಿ, ಅಂದರೆ ಒಂದು BGMಗೆ ಒಂದು 20-25 ಥರ ಮಾಡಿಸೋರು ಡೈರೆಕ್ಟ್ರು. ಸತ್ಯವಾಗ್ರು, ನಾಟ್ ಎಕ್ಸಾಕ್ಟ್, 25 ಥರ ಮಾಡಿಸೋರು. ಅದರಲ್ಲಿ ಸೆಲೆಕ್ಟ್ ಮಾಡಿ ಇದರಲ್ಲಿ ಅರ್ಧ, ಇದರಲ್ಲಿ ಕಾಲು ಭಾಗ, ಆ ಫಸ್ಟ್ ವೀಡಿಯೋಲಿ ಇಷ್ಟು, ಇವೆಲ್ಲ ಸೇರಿಸೋದು ಸ್ಟೆಪ್ ಮಾಡಿ ಅಂತ ಹೇಳಿ ಸ್ವಲ್ಪ ಅವರು ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಯಾರೂ ಇಮ್ಮಿಡಿಯೇಟಾಗಿ ಸಾಂಗ್ ಸಿಕ್ಕಿದ ತಕ್ಷಣ ಓಕೆ ಅಂದ್ಕೊಂಡು ಬಂದು ಮಾಡಿಲ್ಲ. ಎಲ್ಲರೂ ಅದನ್ನು R&D ಮಾಡಿ ಬಂದಿರೋದು. ಸೊ ಅವ್ರಿಗೆ ಇಮ್ಮಿಡಿಯೇಟಾಗಿ ನಮಗೆ ಕೊರಿಯೋಗ್ರಾಫರ್ಸ್ಗೆ ಇಮ್ಮಿಡಿಯೇಟಾಗಿ ಸೆಕೆಂಡ್ ಚರಣ ಅಲ್ಲಿ 2ನೇ ಲೈನು ಅಂದರೆ ಇಮ್ಮಿಡಿಯೇಟಾಗಿ ಹೇಳ್ಬಿಡೋರು, ಹಾಗೆ ಇದೇ ಲೈನ್ ಅಲ್ವಾ ಅಂತ. ಸೊ ಅವ್ರಿಗೂ ಕೇಳಿ ಅಭ್ಯಾಸ ಆಗೋಗಿರುತ್ತೆ. ಅವ್ರುಗಳು ಅಷ್ಟು ಎಫರ್ಟ್ ಹಾಕಿ ನಮಗೆ ಅದನ್ನು ಒಂದು ಸ್ಟೆಪ್ ಹೇಳ್ಕೊಟ್ಟಾಗ ಡೆಫಿನೆಟ್ಲಿ ನಮಗೆ ಇವಾಗರು ಚೆನ್ನಾಗಿ ಮಾಡೋಣ ಅಂತ ಅನಿಸುತ್ತೆ. ಆ್ಯಂಡ್ ಮೇಡಮ್ ಬೇರೆ ಒಳ್ಳೆ ಡಾನ್ಸರು. ನಮಗೇನಾದರೂ ಸ್ವಲ್ಪ ಓಕೆ ಸಾಕು ಸುಸ್ತಾಗಿದೆ ಅಂತ ಹಿಂಗೆ ನೋಡಿದ್ರೆ ಮೇಡಮ್ ಟಗ ಅನ್ಸ್ಬಿಟ್ಟು ಒಂದು 5 ನಿಮಿಷ ಅಂದ್ಕೊಂಡು ನಾವು. ಸೊ ಆ ಥರ ಆಗಿದ್ದಿತ್ತು ಅಷ್ಟೇ. ನಾವೇನೋ ಮಾಡಿದ್ವಿ ಏನೋ ಆ ಥರ. ನಮ್ಮ ಮೆಮೊರೇಬಲ್ ಮೂಮೆಂಟ್ಸು ಸಾಕಷ್ಟಿದೆ. ಹೇಳಿ ಸರ್. ಇಲ್ಲ ಸಾಕಷ್ಟಿದೆ. ಅದು ಡೈರೆಕ್ಟ್ರ್ ಇದ್ದಿದ್ರೆ ಹೇಳಿದ್ರೆ ಸಾಕಷ್ಟಿದೆ. ಎಸ್ಪೆಷಲಿ ಸಾಂಗ್ಸ್ದೆ ತುಂಬ ಇದೆ. ನಮ್ಮ ಫೇವ್ರೆಟ್ ಸಾಂಗು ಬಂದು ಇನ್ನೂ ರಿಲೀಸ್ ಆಗಿಲ್ಲ, ನೆಕ್ಸ್ಟ್ ಕಮಾನ್ ಕಾಳಿ ಅಂತ. ವೇಟಿಂಗ್ ಫಾರ್ ದಟ್ ಸಾಂಗ್. ಸರ್, ಎಲ್ಲ ಸಿನಿಮಾಗಳಿಗೆ ಹಾಡುಗಳು ಹಿಟ್ ಆದರೆ ಅದೊಂಥರ ಕರೆಯೋಲೆ ಇದ್ದಂತೆ. ಎಲ್ಲ ಸಿನಿಮಾ ಅಭಿಮಾನಿಗಳು 100% ಈಗ ಈ ಹಾಡುಗಳ ಮೂಲಕನೇ ಸಿನಿಮಾ ನೋಡಬಹುದು ನಾವು, ಎಲ್ಲವೂ ಅದ್ಭುತ ಹಿಟ್ ಅಂತ. ನಿಮಗೆ ನಿಮ್ಮ ಈ ಎಲ್ಲ KD ಸಿನಿಮಾದ ಎಲ್ಲ ಸಾಂಗ್ಗಳು ಸೂಪರ್ ಡೂಪರ್ ಹಿಟ್. ಹೇಗೆ ಅದನ್ನು ಸೆಲೆಬ್ರೇಟ್ ಮಾಡಿದ್ರಿ ನೀವು ಅಂತ ಹೇಳಿ? ಅಂದರೆ ನೋಡಿದಾಗ ಓಕೆ ಚೆನ್ನಾಗೆ ಮಾಡಿದ್ದಾರೆ ಆ ಥರ ಅನಿಸುತ್ತೆ. ಅಯ್ಯೋ ನಮ್ಮದು ಮಾಡಿದ್ದಾರೆ ಈ ಥರ ಎಲ್ಲ ಅನಿಸಲ್ಲ. ನಮ್ಮ ಸಿನಿಮಾದ ಮಾಡಿದರೆ ಸಖತ್ತಾಗಿ ಮಾಡಿದರೆ ಓಕೆ ಅಂತ ಅನಿಸುತ್ತೆ. ವಿವಾದ ಆಯ್ತಲ್ಲ ಅವಾಗ ತಲೆನೋವು ಹೇಗಾಯಿತು ಅಂತ ಹೇಳಿ? ಇಲ್ಲ, ಆ್ಯಕ್ಚುಲಿ ಏನಾಗಲಿಲ್ಲ. ನಾನು ನೋಡಿದ್ದು ಬರೀ ಆಡಿಯೋ ಕೇಳಿರಲಿಲ್ಲ ನಾನು. ನೀವೆಲ್ಲ ಬರೀ ಲಿರಿಕಲ್ ಕೇಳಿದ್ರಿ. ನಾನು ಇನ್ಫ್ಯಾಕ್ಟ್ ಅವತ್ತು ಶೂಟಿಂಗು ಹೋಗಿರಲಿಲ್ಲ. ನೋರಾ ಅವರು ಬಂದಾಗ ಶೂಟಿಂಗ್ ಹೋಗಿರಲಿಲ್ಲ, ಯಾಕೆಂದರೆ ನಂದೇನೋ ಫ್ಯಾಮಿಲಿ ಜೊತೆಲ್ಲ ಆಚೆ ಹೋಗಿದ್ದೆ. ನಾನು ಸಾಂಗ್ ಕೇಳಿದಾಗ ವಿತ್ ವಿಡಿಯೋ ನೋಡಿದೆ ನಾನು. ಮತ್ತು ಮಿಕ್ಸಿಂಗ್ ಎಲ್ಲ ಅಷ್ಟಾಗಿರಲಿಲ್ಲ. ನಿಮ್ಗೆ ಗೊತ್ತಲ್ಲ, ಮಿಕ್ಸಿಂಗ್ ಆಗಿಲ್ಲ ಅಂದರೆ ಸ್ವಲ್ಪ ಕೇಳಿಸಿದ್ರೆ. ಬಟ್ ವಿಡಿಯೋ ನೋಡಿದ್ದೆ, ನನಗೆ ಇಷ್ಟ ಆಯಿತು, ಸಾಂಗ್ ಸಖತ್ತಾಗಿದೆ ಅಣ್ಣ ಅಂತ ಹೇಳಿದ್ದೆ. ಪರ್ಟಿಕ್ಯುಲರ್ಲಿ ರಿಲೀಸ್ ಆದಮೇಲೆ ಬರೀ ಲಿರಿಕ್ಸ್ ಕೇಳಾದ್ಮೇಲೆ ಕೆಲವ್ರಿಗೆ ಇಷ್ಟ ಆಗಿಲ್ಲ ಅನ್ನೋದು. ನಾವು ಸಿನಿಮಾ ಮಾಡೋದೇ ಎಲ್ಲರೂ ಜನಗಳಿಗೆಗೋಸ್ಕರ. ಅವ್ರಿಗೆ ಕೆಲವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್ ಅಲ್ವಾ. ಅದನ್ನು ಇನಿಷಿಯೇಟಿವ್ ತೊಗೊಂಡು ಡೈರೆಕ್ಟ್ರು ಚೇಂಜ್ ಮಾಡಿದ್ದಾರೆ. ನಿಮಗೆ ಬೆಸ್ಟ್ ಮೆಮೊರಿ KD ಅಂತ ಬಂದಾಗ ಯಾವತ್ತೂ ಕೂಡ ಇದು ನಂಗೆ ನೆನಪಲ್ಲಿ ಇರುತ್ತೆ ಅಂತ ಇದ್ದರೆ ಅದನ್ನು ಯಾವುದಿದೆ ಹೇಳ್ಕೊಬೋದಾ ಅಂತ ಹೇಳಿ? ಐ ಥಿಂಕ್ ನಾನು ಫಸ್ಟ್ ಶಾರ್ಟ್ ಮಾಡಿದ್ದು, ಯಾಕಂದರೆ ಅವತ್ತು ಟೆಸ್ಟ್ ಲುಕ್ ಎಲ್ಲ ಆಗಿತ್ತು, ರಿಹರ್ಸಲ್ಸ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಮಚ್ಚಲಕ್ಷ್ಮಿ ಆಗಿ ರೆಡಿಯಾಗಿ ನಾನು ಫಸ್ಟ್ ಶಾರ್ಟಿಗೆ ಹೋಗಿ ಕೂತ್ಕೋಬೇಕಾದ್ರೆ ಎಲ್ಲರೂ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ದೆ. ಸರ್ ಓಕೆ ಏನು ಮಾಡ್ತೀಯ ನೋಡ್ತೀನಿ ಅಂತ ಇದ್ರು. ಬಟ್ ಆ ಫಸ್ಟ್ ಆ್ಯಕ್ಷನ್ ಅಂತ ಹೇಳಿ ನಾನು ಪರ್ಫಾರ್ಮ್ ಮಾಡಿ ಕಟ್ ಅಂದಾದ್ಮೇಲೆ ಎಲ್ಲರೂ ಬಂದು ಚೆನ್ನಾಗಿ ಮಾಡಿದ್ಯಾ ಪಾತ್ರ, ಇವಾಗ ನಮ್ಗೆ ಕಾಣಿಸ್ತಿದೆ, ಮಚ್ಚಲಕ್ಷ್ಮಿ ಕಾಣಿಸ್ತಿದೆ ಅಂತ ಆ ಮಾತು ಕೇಳಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು. ಐ ಥಿಂಕ್ ಫ್ರಮ್ ದೆನ್ ನಂಗೆ ಆ ಕಾನ್ಫಿಡೆನ್ಸ್ ಬಂದು ದಟ್ ಆ ಮೆಮೊರಿ ನನಗೆ ಯಾವಾಗಲೂ ಇರುತ್ತೆ. ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ತುಂಬ ಮಜವಾಗಿತ್ತು ಶೂಟಿಂಗ್ ಸ್ಪಾಟಲ್ಲಿ. ಹೀ ಈಸ್ ಅ ವೆರಿ ಲೈವ್ಲಿ ಪರ್ಸನ್. ಎಲ್ಲರನ್ನ ನಗ್ನಗಿಸ್ತಾ ಇರ್ತಾರೆ ಸೆಟ್ಟಲ್ಲಿ. ಆ್ಯಂಡ್ ನನಗೂ ಸ್ವಲ್ಪ ಟೆನ್ಷನ್ ಆಗಿಬಿಟ್ರೆ ನಾನು ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತೀನಿ, ನಾನು ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀನಿ. ಅವಾಗ ಹಿಲ್ ಬ್ರಿಂಗ್ ದ ಮೂಡ್ ಲೈಟ್. ಇಲ್ಲ ಮೇಡಮ್ ಮಾಡೋಣ, ಕರೆಕ್ಟಾಗಿ ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ ನಾವು ಡಿಸ್ಕಸ್ ಮಾಡ್ಕೊಂಡು ಮಾಡ್ತಿದ್ವಿ. ಸೊ ಐ ಥಿಂಕ್ ಇನ್ ದಟ್ ವೇ ಹಿ ಈಸ್ ವೆರಿ ಸಪೋರ್ಟಿವ್.